ಅಡುಗೆ ಮನೆ ಜಿರ್ಲೆ ಪರಿಹಾರ ಅಂತೇಳಿ ಇದೇನು ತೋರಿಸ್ತಾ ಇದ್ದೀರಾ? ಗ್ಲಾಸ್ ಇಟ್ರಿ ಕೈಯಲ್ಲಿ ಟೈಲ್ಸ್ ತೊಗೊಂಡಿದ್ರಿ. ಹಾಂ ಹಾಂ ಹಾಂ, ಟೈಲ್ಸ್ ಬಂತಲ್ಲ, ಟೈಲ್ಸ್ ಹಚ್ಚಿದ್ರಿ. ಟೈಲ್ಸ್ ಹಚ್ಚಿದ್ಮೇಲೆ ಏನಾಯ್ತು? ಓ, ಎಲ್ಲ ಕಡೆ ಟಚ್ ಆಗೋದಿಲ್ಲ ಟೈಲ್ಸು. ಓ, ಗೋಡೆಯಿಂದ ನೋಡ್ಲಿಕ್ಕೆ ಆಗಲ್ಲ ಅಂತ ನೀವು ಗ್ಲಾಸ್ ಕೊಟ್ಟಿದ್ದೀರಾ. ಹಾಂ ಹಾಂ, ಗ್ಲಾಸಿಂದ ಗೋಡೆ ಕಡೆಯಿಂದ ನೋಡಿ ಅಂತ. ಹಾಂ, ಇದು ಯಾವುದೋ ತೆಗ್ದಿದ್ದು ಟೈಲ್ಸು. ಹೌದಲ್ರಿ, ಟೈಲ್ಸ್ ಹಚ್ಚಿದ್ರೆ ಚಂದ ಕಾಣುತ್ತೆ, ಬಟ್ ತೆಗೆದ್ರೆ ಒಳಗಡೆಗೆ ಓಹೋ, ಟೈಲ್ಸ್ ತೆಗ್ದಿದ್ದ ಜಾಗದಲ್ಲಿ ನೀವು ತೋರಿಸ್ತಾ ಇದ್ದೀರಾ. ಹಾಂ ಹಾಂ, ಅಂತ ಇಲ್ಲ ಅಂತಿದ್ದೀರಲ್ವ ನೀವು. ಬನ್ನಿ, ಈಗ ಜರ್ಲೆ ಹೆಂಗೆ ಏನು ಎಲ್ಲಿರುತ್ತೆ ಅನ್ನೋದು ನೋಡ್ರಿ. ನಿಮ್ಮನ್ನು ನೋಡಿ ಜರ್ಲೆ ಓಡೋಗ್ಬಿಡ್ತು. ನೀವು ರಾತ್ರಿ ಅಡುಗೆ ಕೊನೆಗೆ ಬಂದಾಗಲೂ ಕೂಡ ನಿಮ್ಮನ್ನು ನೋಡಿ ಜರ್ಲೆಗಳು ಓಡೋಗ್ತವೆ. ಎಲ್ಲಿ ಹೋಗಿ ಸೇರ್ಕೊಳ್ತಾವಂತ ಗೊತ್ತಿಲ್ಲ. ಅವು ಎಲ್ಲಿರ್ತಾವೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ನೋಡ್ರಿ, ಒಂದು ಕಿಟಕಿ ಇದೆ. ಆ ಕಿಟಕಿ ಒಳಗಡೆಗೆ ಸಂದಿಯಲ್ಲಿ ಒಂದು ಸಣ್ಣ ಹೋಲ್ ಇರುತ್ತೆ. ಅಲ್ಲಿಂದ ಒಳಗೆ ಸುರಂಗ ಇರುತ್ತೆ. ಸುರಂಗ ಅಂದರೆ ಕೆಲವು ದೇಶಗಳಲ್ಲಿ ಸೈನಿಕರು ಅಡ್ಕೊಂಡಿರ್ತಾರಲ್ಲ ಭೂಮಿಯ ಒಳಗಡೆ, ಮೇಲಿಂದ ಎಷ್ಟು ಬಾಂಬ್ ಹಾಕಿದ್ರು ಸಾಯಲ್ಲ. ಅಂಡರ್ಗ್ರೌಂಡ್. ಅಯ್ಯಪ್ಪ, ಶಿಶಿ ಗಲೀಜಿ. ಇದೇ ಥರ ನಿಮ್ಮ ಮನೇಲಿ ಇದ್ದರೆ ಏನು ಮಾಡ್ತೀರಾ ಹೇಳಿ? ಮೇಲ್ಗಡೆ ಔಷಧಿ ಹಾಕ್ತೀರಿ, ತಿಕ್ತೀರಿ, ಸೋಪ್ ಹಾಕ್ತೀರಿ, ಚೆಕ್ ಮಾಡ್ತೀರಿ, ಮಾಡಿ 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 ಒಂದು ಜಿರ್ಲೆ ಇಲ್ಲ ಅಂತ ಹೋಗಿ ಮಕ್ಕೊಂಡು ರಾತ್ರಿಗೆ ಬಂದು ನೋಡಿದ್ರೆ ಅಯ್ಯ ಅಬ್ಬಬ್ಬಬ್ಬ. ಈ ನಿಮ್ಮ ಮನೇಲಿ ಇರ್ಬೋದು. ಎಲ್ಲರ ಮನೇಲೂ ಹಿಂಗೆ ಇರೋದು. ಹೊಸ ಮನೆ ಕಟ್ಟಿ 6 ತಿಂಗಳ ಸಂತೆಯಿಂದ ಜಿರ್ಲೆ ಇದು ಏನು ತರ್ತೀರಾ? ಜಿರ್ಲೆ ತರಲ್ಲ, ಸಂತೆಯಿಂದ ಈರುಳ್ಳಿ ತರ್ತೀರಾ. ಈರುಳ್ಳಿಯಿಂದ ಒಂದು ಜಿರ್ಲೆ ಹೋಗಿ ನಿಮ್ಮ ಮನೆಗೆ ಸೇರ್ಕೊಳ್ತದೆ. ಸಂತತಿ ಬೆಳೆದೋಗ್ಬಿಡ್ತದೆ. 1 ವರ್ಷದ ನಂತರ ಅಡುಗೆ ಕೊನೆಯಲ್ಲಿ ಜಿರ್ಲೆ ಕಾಟ ತಪ್ಪೋದೇ ಇಲ್ಲ. ನೋಡ್ರಿ, ಒಂದು ಸಣ್ಣ ಹೋಲಿಂದ ಜಿರ್ಲೆ ಬಂದು ಸೇರ್ಕೊಂಡಿದೆ. ಜಿರ್ಲೆಗೆ ಎಷ್ಟೇ ಔಷಧಿ ಹೊಡಿತೀರಾ, ಒಂದು ಜಿರ್ಲೆ ತೊಗೊಂಡು ಇನ್ನೊಂದು ಜಿರ್ಲೆಗೆ ಸಾಯಿಸ್ತದೆ ಅಂತ ಹೇಳ್ತೀರಾ. ಏನು ಮಾಡಿದ್ರು ಜಿರ್ಲೆ ಹೋಗೋದಿಲ್ಲ. ಜಿರ್ಲೆ ತೆಗಿಲಿಕ್ಕೆ ಒಂದು ಶಾಶ್ವತ ಪರಿಹಾರ ಹೇಳ್ತೇನೆ. ಜಿರ್ಲೆ ಇರೋ ಜಾಗ ನೋಡಿ, ಬಲ್ಬಿನ ಹೋಲ್ಡ್ರು, ಸ್ವಿಚ್ಚಿನ ಗ್ಯಾಪು, ಈ ಬಲ್ಬ್ ಹೋಲ್ಡ್ರು, ಸ್ವಿಚ್ಚಿನ ಗ್ಯಾಪು, ಕಿಟಕಿ ಯಾವುದು ಟೈಲ್ಸ್ ಇದ್ದಲ್ಲಿ ಬರಲೇಬಾರ್ದು. ನೋಡ್ರಿ, ಇದೊಂದು ಉದಾಹರಣೆ, ಒಂದು ಡೆಮೋನ್ಸ್ಟ್ರೇಷನ್, ಒಂದು ಪ್ರದರ್ಶನ ನಿಮ್ಗೆ ತೋರಿಸ್ತಾ ಇದ್ದೇನೆ. ಒಂದು ಸಣ್ಣ ಮನೆಯ ಅಡುಗೆ ಕೋಣೆ, ಇದಕ್ಕೆ ಇವರು ಟೈಲ್ಸ್ ಹಾಕಿರಲಿಲ್ಲ, ಬರೀ ಸುಣ್ಣ ಬಣ್ಣ ಇತ್ತು, ಅದು ರಾಡಿ ಆಗ್ತಿತ್ತು ಅಂಥೇಳಿ ಅದಕ್ಕೆ ಹೊಸ ಟೈಲ್ಸ್ ಹಾಕ್ಲಿಕ್ಕೆ ಹೋದರೆ ಅದು ಅಂಟ್ಕೊಳ್ಳೋದಿಲ್ಲ. ಆ ಸಿಮೆಂಟು ಏನಿದೆಯಲ್ಲ, ಬಣ್ಣ ಸುಣ್ಣ ಕೊಳಕು ಎಲ್ಲ ತೆಗಿಬೇಕು. ನೋಡ್ರಿ, ಹಳೆ ಮನೆಗೆ ಟೈಲ್ಸ್ ಹಚ್ಚೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಜಿರ್ಲೆಯಿಂದ ಶಾಶ್ವತ ಪರಿಹಾರ ಅನ್ನೋದು ಹೇಗೆ ಅಂತಲೂ ನಾನು ಹೇಳ್ತೇನೆ. ನೋಡ್ರಿ, ಹಳೆ ಬಣ್ಣ ಸುಣ್ಣ ಏನಿದೆಯಲ್ಲ ಎಲ್ಲವನ್ನು ಈ ರೀತಿ ಕೆರೆಸಿ ತೆಗಿಬೇಕು. ಹೊಸ ಮನೆಗೆ ಸಮಸ್ಯೆ ಬರೋದಿಲ್ಲ. ಹಳೆ ಮನೆಗೆ ಮಾಡೋದು, ಹೊಸ ಮನೆಗೆ ಮಾಡೋದು ಹೇಗೆ, ಆಮೇಲೆ ಜಿರ್ಲೆ ಬರದ ಹಾಗೆ ಶಾಶ್ವತ ಪರಿಹಾರ ಮಾಡೋದಾಗೆ ಎಲ್ಲ ವಿಷಯ ತಿಳಿಸ್ತೇನೆ. ನೋಡ್ರಿ, ನೀವು ಅದನ್ನು ಕೆರೆಸ್ಬೇಕು. ಡ್ರಿಲ್ ಮಿಷಿನ್ ಹಚ್ತೀರೋ, ಕೆರೆಸ್ತೀರೋ, ಅಥವಾ ಪೂರ್ತಿ ಪ್ಲಾಸ್ಟರ್ನೇ ಕಿತ್ತಿ ತೆಗೆದು ಹೊಸ ಪ್ಲಾಸ್ಟರ್ ಮಾಡ್ತೀರೋ, ಏನಾದರೂ ಮಾಡಿರಿ, ಒಟ್ಟಲ್ಲಿ ಈ ಥರ ಆಗಬೇಕು. ಈಗೇನು ಗೋಡೆ ನೋಡ್ತಾ ಇದ್ದೀರಿ, ಸುಣ್ಣ ಇಲ್ಲ, ಬಣ್ಣ ಇಲ್ಲ, ಎಂಥ ಬಣ್ಣ ಆಯಿಲ್ ಏನೂ ಇಲ್ಲ. ಈ ರೀತಿ ನೀವು ಹಳೆ ಮನೆಯಾಗೆ ಟೈಲ್ಸ್ ಹಾಕೋದಾದ್ರೆ ಈ ರೀತಿ ಮಾಡ್ಕೊಳ್ಬೇಕು. ಅದರ ನಂತರನೇ ಮುಂದಿನ ಟ್ರೀಟ್ಮೆಂಟಿಗೆ ಹೋಗಬೇಕು. ಸರಿ, ಈಗ ನಾನು ನಿಮಗೆ ಒಂದು ರಹಸ್ಯ ತಿಳಿಸ್ತೇನೆ. ಫಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ವಾ, ಇದು ಟೈಲ್ಸ್ ಒಂದೇ ಒಂದು ಟೈಲ್ಸಿನ ಉದಾಹರಣೆ ತೊಗೊಂಡು ನಿಮಗೆ ತಿಳಿಸ್ಕೊಡ್ತೇನೆ ಹೆಂಗೆ ಜಿರ್ಲೆಗಳು ಇರ್ತವೆ ಅಂತೇಳಿ. ನೋಡಿ, ನೀರು ಹಾಕಿದ್ರೆ ಏನಾಗುತ್ತೆ, ಅದು ಹೀರ್ಕೊಳ್ಳುತ್ತೆ. ನೀರು ಹಾಕಿದ ತಕ್ಷಣ ನೋಡಿ ಕ್ಲೀನಾಗಿ ತೋರಿಸ್ತೇನೆ, ಹೀರ್ಕೊಳ್ಳುತ್ತೆ. ಅಂದರೆ ನೀರನ್ನು ಕುಡಿಯೋ ಸ್ವಭಾವ ಟೈಲ್ಸಿಗೆ ಇರುತ್ತೆ. ಇದು ಯಾಕೆ ಹೇಳ್ತೇನೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಒಂದು 5-10 ನಿಮಿಷದೇ ವಿಡಿಯೋ ಇರೋದು, ಇದು ಜಾಸ್ತಿ ಇಲ್ಲ, ಇನ್ನೊಂದು 30 ಸೆಕೆಂಡಲ್ಲಿ ಹೇಳ್ತೇನೆ. ನೋಡಿ, ಈಗ ನಾವೇನು ಮಾಡ್ತಿದ್ದೇವೆ, ಸಿಮೆಂಟನ್ನು ಕಲಿಸ್ಕೊಳ್ತೇವೆ. ಈ ಟೈಲ್ಸ್ ಹಾಕೋರು ಏನು ಮಾಡ್ತಾರೆ, ಸಿಮೆಂಟನ್ನು ಕಲಿಸ್ಕೊಳ್ತಾರೆ. ಕಲಸಿ ದಪ್ಪ ಪೇಸ್ಟು ಕೇಸರಿ ಬಾತ್ ಥರ ಮಾಡ್ಕೊಳ್ತಾರೆ. ಕೇಸರಿ ಬಾತ್ ಥರ ಮಾಡಿ ಟೈಲ್ಸಲ್ಲಿ ಹಿಂದ್ಗಡೆ ಇಡ್ತಾರೆ, ಗೋಡೆಗೆ ಅಂಟಿಸ್ತಾರೆ. ಎಲ್ಲ ಕ್ಲೀನ್ ಮಾಡಿ ಒರೆಸಿದ ನಂತರ ಆಮೇಲೆ ನೀವು ಬರ್ತೀರಾ 2 ದಿವಸ ಬಿಟ್ಟು ಹೊಸ ಮನೆಗೆ, ಆಹಾ ಏನು ಚಂದ ಟೈಲ್ಸ್ ಕೊಡಿಸಿದ್ದಾರೆ, ವೆರಿ ಗುಡ್ ವೆರಿ ಗುಡ್, ಎಂಥ ಟೈಲ್ಸ್ ನಾನು ಸೆಲೆಕ್ಟ್ ಮಾಡಿಬಿಟ್ಟೆ, ಇದು ಅಂಥ ಟೈಲ್ಸು ಇಂಥ ಟೈಲ್ಸು ಅಂತೆಲ್ಲ ಹೇಳ್ತೀರಾ. ಆಮೇಲೆ 6 ತಿಂಗಳು ಆದಮೇಲೆ ಜಿರ್ಲೆಗಳು ಸ್ಟಾರ್ಟ್. ಎಷ್ಟು ಕ್ಲೀನ್ ಮಾಡ್ರಿ, ಏನೆಲ್ಲ ಮಾಡಿದ್ರು 4ನೇ ದಿವಸ ಮತ್ತು ಜಿರ್ಲೆ. ಎಲ್ಲಿಂದ ಬರ್ತಾವಪ್ಪ ಈ ಜಿರ್ಲೆಗಳು? ಕೆಲವೊಂದು ಅಡುಗೆ ಮನೆಯಲ್ಲಂತೂ ತೀರಾ ಸಣ್ಣ ಜಿರ್ಲೆ. ನೋಡಿ, ಅದೇ ನಿಮ್ಗೆ ಹೇಳ್ಕೊಡ್ತಿದ್ದೆ ಇದನ್ನ ನಾನೀಗ. ಈಗ ಇವ್ರೇನು ಮಾಡ್ತಾರೆ, ಸಿಮೆಂಟ್ ಕಲಸಿದ್ದಾನೆ ಅದ್ರ ಮೇಲೆ ಹಾಕಿದ ತಕ್ಷಣ ಏನಾಯ್ತು, ನಾ ಮೊದಲೇ ಹೇಳಿದ್ದೆ, ಟೈಲ್ಸಿಗೆ ನೀರು ಕುಡಿಯೋ ಗುಣ ಇರ್ತದೆ. ಸಿಮೆಂಟಲ್ಲಿರುವಂಥ ನೀರನ್ನು ಜರ್ರ್ ಅಂತ ಎಳ್ಕೊಂಡ್ಬಿಡ್ತದೆ. ಸಿಮೆಂಟ್ ಆಲ್ರೆಡಿ ಡ್ರೈ ಆಗಿಬಿಡ್ತದೆ. ಈ ಥರ ಡ್ರೈ ಮಾಡಿದ್ದನ್ನು ಏನು ಮಾಡ್ತಾರೆ ಅವರು, ಗೋಡೆಗೆ ರಾಬಕ್ ಅಂತ ಹೊಡಿತಾರೆ. ಸ್ವಲ್ಪ ವೈಬ್ರೇಷನ್ ಮಷೀನು ಅದು ಇದು ಅಂತೆಲ್ಲ ಹೇಳ್ತಾರೆ. ನೋಡ್ರಿ, ಏನಾಯಿತು, ಅಂಟ್ಕೊಂಡಿದೆ ನಿಜ, ಆದರೆ ಒಳಗಡೆ ಪೊಕ್ಕಳಿದೆ. ನಾನು ಗ್ಲಾಸ್ ಯಾಕೆ ಯೂಸ್ ಮಾಡಿದ್ದೇನೆ ಅಂತಂದರೆ, ಗ್ಲಾಸಿನ ಮೂಲಕ ನೀವು ನೋಡ್ಬೋದು. ನೋಡ್ರಿ, 4 ಮೂಲೆ ಎಲ್ಲ ಕಡೆಗೂ ಖಾಲಿ ಇದೆ. ಅಂದ್ರೆ ಅರ್ಥ ಏನು,
ಅಲ್ಲಿ ನಿಮ್ಮ ಜಿರಳೆಗಳು ವಾಸ ಮಾಡ್ತಾವೆ ಸಾಹೇಬ್ರೆ. ನೋಡಿ ನಿಮ್ಮ ಮನೆಯ ಕತೆ ಹೇಗೆ ಅಂತೇಳಿ. ಜಪ್ರಿ, ಹೊಡೀರಿ, ವೈಬ್ರೇಷನ್ ಮಾಡ್ರಿ. ಯಾಕೆ ಹೇಳ್ರಿ? ಸಿಮೆಂಟಲ್ಲಿರೋ ನೀರನ್ನು ಅದು ಹೀರ್ಕೊಂಡ್ಬಿಡ್ತು. ಸಿಮೆಂಟ್ ಡ್ರೈ ಆಗಿಬಿಡ್ತು, ಒಣಗಿ ಬಿಡ್ತು ಸಿಮೆಂಟು. ನೋಡಿ 4 ಮೂಲೆಯಲ್ಲಿ ಅದು ಖಾಲಿ ಜಾಗ ಇರುತ್ತೆ, ಅದ್ರ ಪಕ್ಕ ಇನ್ನೊಂದು ಟೈಲ್ಸ್ ಬರುತ್ತೆ. ಒಳಗಡೆ ಏನು ಸುರಂಗ ಇದೆ ಅನ್ನೋದು ನಿಮ್ಗೆ ಗೊತ್ತೇ ಆಗಲ್ಲ. ನೋಡ್ರಿ, ನಾನು ಹಾಕುವಾಗ ತೆಳ್ಳಗಿತ್ತು, ಈಗ ಸಿಮೆಂಟು ದಪ್ಪಗಾಯ್ತು. ಯಾಕೆ ದಪ್ಪಗಾಯ್ತು? ನೀರನ್ನು ಟೈಲ್ಸು ಹೀರ್ಕೊಳ್ತು. ಈಗ ಗ್ಲಾಸನ್ನು ನಾನು ಹೊಸದಾಗಿ ಕ್ಲೀನ್ ಮಾಡ್ತೇನೆ ಮತ್ತು ನೀರಿಂದ ಟೈಲ್ಸನ್ನು ಒಂದ್ಸಲ ತೊಳಿತೇನೆ. ಯಾಕಂದರೆ ಸಿಕ್ಕಾಪಟ್ಟೆ ನೀರನ್ನು ಹೀರ್ಕೊಳ್ಳುವಂಥ ಗುಣ ಏನಿದೆಯಲ್ಲ ಅದನ್ನು ಸ್ವಲ್ಪ ನಾವು ಕಡಿಮೆ ಮಾಡಬೇಕು. ತೀರಾ ಟೈಲ್ಸನ್ನು ನೀವು ನೀರಲ್ಲಿ ನೆನೆಸಿಡ್ಬೇಡ್ರಿ, ಟೈಲ್ಸ್ ಒಡೆದು ಹೋಗ್ಬೋದು. ಸ್ವಲ್ಪ ನೀರು ಹಾಕಿ ಅದರ ನೀರಿನ ದಾಹವನ್ನು ಕಡಿಮೆ ಮಾಡಬೇಕು. ಮತ್ತು ಸಿಮೆಂಟಿನ ಪೇಸ್ಟನ್ನು ನಾನು ಏನು ಮಾಡ್ತಿದ್ದೇನೆ, ಆವಾಗ ಸ್ವಲ್ಪ ದಪ್ಪ ಇತ್ತು, ಈಗ ಏನು ಮಾಡ್ತಿದ್ದೇನೆ, ನೀರು ಹಾಕಿ ತೆಳ್ಳಗೆ ಮಾಡ್ತಿದ್ದೇನೆ. ಈ ಕೆಲಸಗಾರರು ಏನು ಮಾಡ್ತಾರೆ ಗೊತ್ತುಂಟ, ಈ ರೀತಿ ತೆಳ್ಳಗೆ ಮಾಡ್ಕೊಳ್ಳೋದಿಲ್ಲ. ತೆಳ್ಳಗೆ ಮಾಡ್ಕೊಂಡ್ರೆ ಅವರಿಗೆ ಹಚ್ಚೋ ಕೆಲಸ ಕಷ್ಟ, ಕೈಯೆಲ್ಲ ರೆಡಿ ಆಗುತ್ತೆ, ಮೇಣ ಥರ ಆಗುತ್ತೆ, ಪಾಯಸ ಥರ ಆಗುತ್ತೆ ಅಂತೇಳಿ ಅವ್ರು ದಪ್ಪಗೆ ಹಚ್ಚಿಬಿಡ್ತಾರೆ. ನೀವು ಆಗ ಬಂದಮೇಲೆ ನಿಮ್ಗೆ ಒಳಗಡೆ ಕಾಣೋದಿಲ್ಲ. ಅದಕ್ಕೆ ನಾನು ಗ್ಲಾಸ್ ಯೂಸ್ ಮಾಡಿದ್ದು, ಒಳಗಡೆ ಹೆಂಗಿದೆ ಅಂತ ಗೊತ್ತಾಗಲಿ ಅಂತೇಳಿ. ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೋಬೇಕು. ತೆಳ್ಳಗೆ ಎಷ್ಟು ಮಾಡಬೇಕು ಅನ್ನೋ ಉದ್ದೇಶ ಏನಂದರೆ, ಟೈಲ್ಸನ್ನು ಗೋಡೆಗೆ ಹಚ್ಚಿದಾಗ ಟೈಲ್ಸಿಗೂ ಗೋಡೆಗೂ ಮಧ್ಯದಲ್ಲಿ ಒಂದಿಷ್ಟು ಕೂಡ ಖಾಲಿ ಜಾಗ ಇರಬಾರದು. ಇದೇ ಇದರ ರಹಸ್ಯ. ಇಷ್ಟು ನಾನು ಭಾಳ ಎಳೆಯೋದಿಲ್ಲ, ಬೇಗ ನಿಮಗೆ ತಿಳಿಸ್ಕೊಟ್ಬಿಡ್ತೇನೆ. ಇದು ಟೈಲ್ಸ್ ಹಚ್ಚಲಿಕ್ಕೆ ಉಪಯೋಗಿಸುವಂಥದ್ದು. ಇದರ ಸೈಜ್ ಏನು ಅನ್ನೋದನ್ನು ಕೂಡ ನಾನು ಹೇಳ್ತೇನೆ. ಇದೆಲ್ಲ ಹಾರ್ಡ್ವೇರ್ ಶಾಪ್ಗಳಲ್ಲಿ ಸಿಗುತ್ತೆ. ಈಗ ನಾನು ತೆಳ್ಳಗೆ ಮಾಡಿದ ಪೇಸ್ಟನ್ನು ಹಾಕ್ಕೊಳ್ತೇನೆ. ಕೆಲಸಗಾರ ಇದನ್ನು ಮಾಡೋದಿಲ್ಲ. ಈ ವಿಡಿಯೋ ನಾನು ಹಾಕಿದ ನಂತರ ಯಾರು ಕೆಲಸಗಾರರು ನೋಡಿದ್ರೆ ಇದಕ್ಕೆ ನೆಗೆಟಿವ್ ಕಾಮೆಂಟ್ ಕೊಡ್ತಾರೆ. ಯಾಕೆ ಹೇಳ್ರಿ, ನೀವು ಕೆಲಸಗಾರರಿಗೆ ಹಿಂಗೆ ಮಾಡ್ರಿ ಅಂತ ಹೇಳ್ತೀರಿ. ನಾನು ಹೀಗೆ ಮಾಡ್ರಿ ಹಾಗೆ ಮಾಡ್ರಿ ಅಂತ ಹೇಳೋದಿಲ್ಲ. ಏನಪ್ಪ ಅಂದರೆ, ಟೈಲ್ಸನ್ನು ಗೋಡೆಗೆ ಹಚ್ಚುವಾಗ ಬೇರೆ ಕಡೆ ಹಚ್ಚಿದ್ರೆ ಜಿರಳೆಗಳು ವಾಸ ಬರೋದಿಲ್ಲ. ಯಾಕಂದ್ರೆ ಅಲ್ಲವು ತಿನ್ಲಿಕ್ಕೇನು ಸಿಗೋದಿಲ್ಲ. ವಿಶೇಷವಾಗಿ ಅಡುಗೆ ಕೋಣೆಗೆ, ಎಲ್ಲ ಕಡೆಗೂ ಕೂಡ ಟೈಲ್ಸಿಗೆ ಹಿಂದ್ಗಡೆ ಗ್ಯಾಪ್ ಕೊಡಬಾರ್ದು, ಅದು ಬೇರೆ ವಿಷಯ. ಆದರೆ ಇವತ್ತು ನಾನು ಜಿರಳೆ ಮತ್ತು ಅಡುಗೆ ಮನೆ ವಿಷಯ ಮಾತಾಡೋದ್ರಿಂದ ಗೋಡೆಗೂ ಟೈಲ್ಸಿಗೂ ಮಧ್ಯದಲ್ಲಿ ಗ್ಯಾಪ್ ಕೊಡಬಾರ್ದು. ಅದಕ್ಕೆ ನೋಡ್ರಿ ಏನು ಮಾಡಿದ್ವಿ, ಟೈಲ್ಸಿಗೆ ಪೂರ್ತಿ ಎಲ್ಲ ಏರಿಯಾಗೂ ನಾವೇನು ಮಾಡಿದ್ವಿ, ಹಚ್ಕೊಂಡ್ವಿ. ಇದನ್ನು ಈಗ ಹಾಕಬೇಕು. ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಜಾಸ್ತಿ ಬೇಕಂತಿಲ್ಲ. ಈಗ ನೋಡಿ, ನಾನು ಸ್ಲೋ ಮೋಷನಲ್ಲಿ ತೋರಿಸ್ತಾನೆ. ಹಿಂದ್ಗಡೆ ಏನಾಯಿತು, ಗೋಡೆಗೂ ಅಂದರೆ ಗ್ಲಾಸ್ ನಾನು ಯಾಕೆ ಯೂಸ್ ಮಾಡಿದ್ದೇನೆ ಅಂತ ಇನ್ನೊಂದು ಸಲ ಹೇಳ್ತೇನೆ. ನಿಮ್ಗೆ ಗೊತ್ತಾಗಬೇಕಲ್ಲ ಹಿಂದ್ಗಡೆ ಏನು ಖಾಲಿ ಇದೆಯೋ ಅಂತೇಳಿ. ಗೋಡೆಗೆ ಅಂಟಿಸ್ಬಿಡ್ತಾನೆ, ಅಲ್ಲಿ ಖಾಲಿ ಇದ್ದಿದ್ದು ಗೊತ್ತಿರಲ್ಲ. ನೋಡ್ರಿ, ಒಂದಿಷ್ಟು ಕೂಡ ಫೋಟೋ ಕೂಡ ತೋರಿಸ್ತಾ ಇದ್ದೇನೆ ನಾನು. ಗ್ಲಾಸಿಗೂ ಅಂದರೆ ಗೋಡೆಗೂ ಮತ್ತು ಟೈಲ್ಸಿಗೂ ಮಧ್ಯದಲ್ಲಿ 1 ಮಿಲಿಮೀಟ್ರ್ ಕೂಡ ಖಾಲಿ ಜಾಗ ಇಲ್ಲ. ಅಂದರೆ ಜಿರಳೆಗಳು ನಿಮಗೆ ಗೊತ್ತಿಲ್ಲದೆ ಕಳ್ಳತನದಲ್ಲಿ ನಿಮ್ಮ ಮನೇಲಿ ವಾಸ ಮಾಡಲಿಕ್ಕೆ ಈ ಥರ ಟೈಲ್ಸ್ ಗೋಡೆಗೆ ಹಚ್ಚಿದ್ರೆ ಸಾಧ್ಯ ಆಗೋದಿಲ್ಲ. ನಾನೊಂದು ಹಳೆ ಟೈಲ್ಸ್ ತೋರಿಸ್ತೇನೆ ನೋಡಿ. ಟೈಲ್ಸ್ ಚೆಂದ ಕಾಣುತ್ತೆ, ಕೆಳಬದಿಗೆ ಫುಲ್ಲು ಸಿಮೆಂಟಲ್ಲಿ ಕವರ್ ಕೂಡ ಮಾಡಿದ್ದಾರೆ. ನೀವು ಆ ಕಡೆ ಈ ಕಡೆ ನೋಡ್ತೀರಿ, ಎಲ್ಲೂ ಖಾಲಿ ಜಾಗ ಇರೋದಿಲ್ಲ. ನೋಡಿ ನೋಡಿ ನೋಡಿ, ಪಕ್ಕ ವಿಡಿಯೋದ ಮೇನ್ ಪಾಯಿಂಟಿಗೆ ಬಂದುಬಿಟ್ಟು ನಾವೀಗ. ಎಷ್ಟು ಇದು ಅವು ಹಚ್ಚಿದ್ದು ಟೈಲ್ಸು, ಅಡುಗೆ ಕೋಣಿದೆ ಟೈಲ್ಸು, ನಾವು ಯಾವುದೋ ಕಾರಣಕ್ಕೆ ತೆಗೆದಾಗ ಬಂದಿದ್ದದು. ಒಳಗಡೆ ಏನಿದೆ, ಎಷ್ಟು ಖಾಲಿ ಜಾಗ ಇದೆ ನೋಡಿ. ನೀವು ಸಂತೆಯಿಂದ ತಂದು ಜಿರಳೆನೋ ಬಟಾಟೆನೋ ಒಂದೇ ಒಂದು ಜಿರಳೆ ಮರಿ ಸೇರ್ಕೊಳ್ತು ಅಂದ್ಬಿಟ್ರೆ ನಿಮ್ಮ ಮನೆಗೆ, ಹೊಸ ಮನೆ 6 ತಿಂಗಳಲ್ಲಿ ಜಿರಳೆ ವಾಸಸ್ಥಾನ ಆಗ್ತದೆ. ನಿಮ್ಮ ಮನೆಗೆ ಬಾಡಿಗೆ ಕೊಡೋದಿಲ್ಲ, ನೀವು ಮಾಡಿದ ಅಡುಗೆ ತಿಂತಾವೆ, ನಿಮ್ಮ ಅಡುಗೆಯನ್ನು ಗಲೀಜು ಮಾಡ್ತಾವೆ, ರೋಗಾಣುಗಳನ್ನು ಹಾಕ್ತಾರೆ, ಮನೆಯಲ್ಲಿ ರೋಗಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವೆಲ್ಲವೂ ಜಿರಳೆಯಿಂದ. ನೀವೆಷ್ಟೆಲ್ಲ ಔಷಧಿ ಹೊಡಿತೀರಿ, ಕ್ಲೀನ್ ಮಾಡ್ತೀರಿ, ಸೋಪ್ ಹಾಕ್ತೀರಿ, ಉಜ್ಜಿತೀರಿ, ಒಂದು ಜಿರಳೆ ಇಲ್ಲ. ಎಲ್ಲ ಜಿರಳೆಗಳು ಈ ಸುರಂಗದಿಂದ ಹೊರಗಡೆ ಬರ್ತಾ ಇರ್ತವೆ. ಈ ಸುರಂಗ ಇರದೇ ಇದ್ದ ಹಾಗೆ ಟೈಲ್ಸನ್ನು ಹಚ್ಚಬೇಕು. ಅಥವಾ ಟೈಲ್ಸೇ ಬೇಡ, ನೀವು ಆಯಿಲ್ ಪೇಂಟ್ ಮಾಡಿಬಿಟ್ರು ನಡೀತದೆ. ಆದರೆ ಟೈಲ್ಸ್ ಬೇಕು ಅಂತ ಆದರೆ ಟೈಲ್ಸಿನ ಹಿಂಬದಿಗೆ ಸುರಂಗಗಳು ಇದ್ದಾಗೆ ನೋಡ್ಬೇಕು. ನೋಡಿ, ಇದು 6 mm ಸೈಜು. ಆ್ಯಕ್ಚುಲಿ ಗೋಡೆಗೆ ಕೂಡ ಸಿಮೆಂಟ್ ಹಚ್ಚಬೇಕು. ನಾನು ಇಲ್ಲಿ ಗ್ಲಾಸಿಗೆ ಹಚ್ಚಲಿಲ್ಲ, ಯಾಕಂದರೆ ಗ್ಲಾಸಿಗೆ ಹಚ್ಚಿದ್ರೆ ನಿಲ್ಲೋದಿಲ್ಲ. ಒಂದು ಕಡೆ ಮಾತ್ರ ಹಚ್ಚಿದ್ದೇನೆ. ಈಗ ಹೊಸ ಟೈಲ್ಸ್ ತರ್ತೀರಾ ಮನೆಗೆ, ಆರಾಮಾಗಿ ಅಂಥ ಡಿಸೈನು ಇಂಥ ಡಿಸೈನ್ ಅಂತ ಎಲ್ಲ ಹುಡ್ಕೊಂಡು ಬರ್ತೀರಾ. ಆದರೆ ಮುಖ್ಯವಾಗಿ ಗೋಡೆಗೆ ನೋಡ್ರಿ, ಇದು ಹಚ್ಚಿ ಆಗಿದೆ ಇಲ್ಲಿ ನಾನೀಗ. ಆದರೆ ಹೇಗೆ ಹಚ್ಚಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೇನೆ. ಗೋಡೆಗೂ ಟೈಲ್ಸಿಗೂ ಮಧ್ಯದಲ್ಲಿ ಗ್ಯಾಪ್ ಇರಬಾರದು ಅನ್ನೋದು ಈ ವಿಡಿಯೋದ ರಹಸ್ಯ. ಈ ಚಾನಲ್ನ ಇತರ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋದಿಂದ ಲಾಭವಾಗಲಿ.